ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೆಹಂದಿ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ್? ನಾನು ಸೂಪರ್ ಡೂಪರ್ ಆಗಿದ್ದೀನಿ. ನನ್ನ ಗಂಟ ಅಂತ ಹಂಗೆ ಫ್ರೆಂಡ್ಸ್ ಕೆಲಸದಿಂದ ಬಂದ ತಕ್ಷಣ ಅಂದ್ರೆ ನಾವು ಫುಲ್ ಟೈರ್ಡ್ ಆಗಿದ್ದೀವಿ, ಸುಸ್ತಾಗಿದ್ದೀವಿ ಅಂತ ತೋರಿಸ್ಕೊಳಕ್ಕೆ ಆ ಶೇಪ್ ಅಲ್ಲಿ ಆ ಗೆಟಪ್ ಅಲ್ಲಿ ಕೂತ್ಕೋತಿದ್ದೆ. ಗಣಪ, ಇವಾಗ ನಮ್ಮ ಮನೇಲಿ ಸ್ಪೆಷಲ್ ಏನ್ ಮಾಡ್ತಾ ಇದ್ದೀನಿ? ಕಸ್ಟರ್ಡ್. ಇವರಿಬ್ರು ಇನ್ನೇನು ಕೆಲವು ಕ್ಷಣಗಳಲ್ಲಿ ಯುದ್ಧ ಸ್ಟಾರ್ಟ್ ಮಾಡ್ತಾರೆ. ಇವ್ನು ಸೈಲೆಂಟ್ ಆಗಿ ಬರ್ತಾವನೆ ಅಂದ್ರೆ ಯುದ್ಧ ಸ್ಟಾಪ್ ಆಗೈತೆ, ಮತ್ತೆ ಯುದ್ಧಕ್ಕೆ ಹೋಗ್ತಾವನೆ. ಎಸ್ ಫ್ರೆಂಡ್ಸ್, ಅಪರೂಪಕ್ಕೆ ನನ್ನ ಗಂಡ ಫ್ರೂಟ್ಸ್ ಎಲ್ಲ ತಂದಿತ್ತಂದ್ರೆ ಅದರಲ್ಲಿ ಸ್ಪೆಷಲ್ ರೆಸಿಪಿ ಮಾಡಲೇಬೇಕು. ಕಸ್ಟರ್ಡ್ ತಿಂದು ತುಂಬಾ ದಿನ ಆಯ್ತಲ್ಲ, ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳೆಲ್ಲ ಜೊತೆಗೆ ತಗೊಂಡಿದ್ದೀನಿ ಫ್ರೆಂಡ್ಸ್. ಏನೇನು ತಗೊಂಡಿದ್ದೀನಿ, ಹೆಂಗ್ ಮಾಡೋದು ನಾನು ಮರ್ತೋಗಿದ್ದೀನಿ, ನೆನಪು ಮಾಡ್ಕೊಂಡು ಮಾಡೋಣ ಬನ್ನಿ ಫ್ರೆಂಡ್ಸ್. ಸಾರ್ಥಕವಾಯ್ತು. ಇಲ್ಲಿ ಫ್ರೆಂಡ್ಸ್ ಎಷ್ಟೊಂದು ಫ್ರೂಟ್ಸ್ ಶಿವ ತಂದಿದ್ದು ಇಷ್ಟೇನೆ ಫ್ರೆಂಡ್ಸ್. ಇದು ಬಟರ್ ಫ್ರೂಟ್, ಅದೇ ಹೋದ್ವಾರ ಭಾನುವಾರ ನಾನೇ ತಂದಿದ್ದು. ಸ್ವಲ್ಪ ಮೆತ್ತಗೈತೆ, ಇದು ಹಣ್ಣಕ್ಕೆ ಬಂದೈತೆ ಅಂತ ಸ್ಮೆಲ್ ಅಲ್ಲೂ ಸಹ ಗೊತ್ತಾಗ್ತಾ ಇಲ್ಲ, ಹಂಗಾಗಿ ಇದು ಒಂದ್ ಎತ್ಕೋತೀನಿ. ಬಟರ್ ಫ್ರೂಟ್, ಬಟರ್ ಮಿಲ್ಕ್ ತರ ಎಲ್ಲ ಮಾಡೋದು ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಅದೇ ಬ್ರೆಡ್ಗೆ ಹಾಕ್ಬಿಟ್ಟು ಟೋಸ್ಟ್ ಅದು ಚೆನ್ನಾಗಿರ್ತೈತೆ. ಒಂದ್ ಇವಾಗ ಕಸ್ಟರ್ಡ್ ಹಾಕ್ತೀನಿ, ಇನ್ನೊಂದು ಟೋಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ಈಗ ನಮ್ಮ ರೆಸಿಪಿಗೆ ಬೇಕಾಗಿರುವಂತ ಸಾಮಗ್ರಿಗಳು: ಮೇನ್ ಕಸ್ಟರ್ಡ್ ಪೌಡರ್ ಬೇಕು ಫ್ರೆಂಡ್ಸ್, ವೆನಿಲಾ ಫ್ಲೇವರ್ ತರಿಸ್ಕೊಂಡಿದೀನಿ. ಮನೇಲಿ ಐತೆ ಫ್ರೆಂಡ್ಸ್, 1 ಸ್ಪೂನ್ ಅಷ್ಟೈತೆ. ತಗೊಬಂದು 1 ವರ್ಷದ ಮೇಲೆ ಆಯ್ತು. ಅದು ಎಕ್ಸ್ಪೈರ್ಡ್ ಆಗಿಲ್ಲ ಅಂದ್ರೂ ಜಾಸ್ತಿ ಸ್ಟಾಕ್ ಇಟ್ಕೊಂಡು ತಿನ್ನೋದು ಬೇಡ ಅನ್ಬಿಟ್ಟು ಅದನ್ನ ಬಿಸಾಕ್ಬಿಡ್ತೀನಿ. ಈಗ ಹೊಸ ಪೌಡರ್ ಪ್ಯಾಕೆಟ್ ಫ್ರೆಂಡ್ಸ್, ಇದು 50 ರೂಪಾಯಿ. ಮಾಮೂಲಿ ರೇಷನ್ ಅಂಗಡಿಗಳಲ್ಲೆಲ್ಲ ಸಿಗ್ತೈತೆ ಫ್ರೆಂಡ್ಸ್. ಮಕ್ಳಿಗೆ ಐಸ್ ಕ್ರೀಮ್ ಅಂದ್ರೆ ಇಷ್ಟ, ಕೋಲ್ಡ್ ವಾತಾವರಣದಲ್ಲಿ ಐಸ್ ಕ್ರೀಮ್ ಕೊಡಕ್ಕಾಗಲ್ವಲ್ಲ ಫ್ರೆಂಡ್ಸ್. ಸುಮ್ನೆ ಅಲ್ಲ, ಮ್ಯೂಸಿಕ್ ಕೊಡ್ತಾವನೆ, ಅದಕ್ಕೆ ಯಾವ ಜಾಗಕ್ಕೆ ಇದನ್ನ ರಿಪ್ಲೇಸ್ ಮಾಡ್ಬೋದು. ಅಪ್ಪಿ ಅವ್ರಿಬ್ರು ಯುದ್ಧ ನಿಲ್ಸು ಫಸ್ಟ್. ಖಂಡಿತ ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಕಸ್ಟರ್ಡ್ಗೆ ಶುಗರ್, ಕಲ್ಸಕ್ರೆ ಬೇಕಾದ್ರೆ ಹಾಕೋಬಹುದು ಫ್ರೆಂಡ್ಸ್. ಹಾಲಿಲ್ಲ ಪಿ ಅಂಡ್ ಮಿಲ್ಕ್ ಒಂದ್ ಬನಾನ ಇಟ್ಟಿರೋ ಸೂಪರ್ ಆಗಿರ್ತಿತ್ತು. ಹೀರೋ ಸುಮ್ಮನೆ ಇರ್ಲಿಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಏನಾಯ್ತು? ಏನಕ್ಕ ಅವ್ನ್ ಬಂದ್ ಕೆಡಕ್ತಾ ಇರೋದು ಇವಾಗ? ನೀನು ಹೋಗ ಕಡೆ, ಹೋಗ್ತಾರ ಕಡೆ, ಅವನ ಹತ್ರ ಬರ್ಬೇಡ, ಹೋಗ್ತಾರೋ. ತಮ್ಮ ನೀನು ಅಡ್ಗೆ ಮನೆಗ್ ಬಾ, ಅಡ್ಗೆ ಮನೆಗ್ ಬಾ ಈ ಕಡೆ. ಇಬ್ರು ಸರಿಯಾಗ ಅವ್ರೆ, ಎಲ್ಲರ ಕಿತ್ತಾಡ್ಕೊಳ್ರಿ, ನನ್ಗೆ ತಲೆನೋವು ಬರ್ಸ್ಬೇಡ್ರಿ. ಇಬ್ರು ಹೇಳ್ತಾ ಇದೀನಿ ಈಗ್ಲೇ. ನೋಡಿ ಹೆಂಗ್ ಕೆಡಕ್ತಾವನಂತ. ತಮ್ಮ ಜಾಗ ಬಿಡು, ಅವ್ನ ಅಡ್ಗೆ ಮನೆಗೆ ಬಂದ್ಬಿಡ್ಲಾ? ಬಾ, ಇರೋ ಅವ್ನ ಜಾಗ ಬಿಟ್ಬಿಡು. ನಡಿ ಆ ಕಡೆ ಜಾಗ ಬಿಡು, ಬಲ್ಲ ನಡಿ ಅಡ್ಗೆ ಮನೆಗೆ. ಅದೇನ್ ತಪ್ಪಾಗ್ತೀಯ, ನಡಿ. ಓಕೆ ಫ್ರೆಂಡ್ಸ್, ಏನೇನು ಹೇಳೋದು ನನಗೆ ಮರ್ತೋಯ್ತು. ಒಂದು ಅರ್ಧ ಲೀಟರ್ ಹಾಲು, ಕಸ್ಟರ್ಡ್ ಪುಡಿ, ಸಕ್ಕರೆ, ಮತ್ತೆ ಏನ್ ಫ್ರೂಟ್ಸ್ ಐತೆ ಅದು. ಹುಳಿ ಫ್ರೂಟ್ಸ್ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅನ್ಕೋತೀನಿ ಫ್ರೆಂಡ್ಸ್. ಅದು ಹುಳಿಗೆ ಹಾಲಿಗೆ ಮಿಕ್ಸ್ ಆಗಲ್ಲ. ಮತ್ತೆ ನಮ್ಮ ಮನೇಲಿ ಬೇಕಾದಷ್ಟು ಡ್ರೈ ಫ್ರೂಟ್ಸ್ ಐತಲ್ಲ ಫ್ರೆಂಡ್ಸ್, ಅದು ಹಾಕಿ ಫ್ರೂಟ್ಸ್ ಹಾಕಿ ಮಿಕ್ಸ್ ಮಸಾಲಾ ತರ ಒಂದು ಕಸ್ಟರ್ಡ್ ರೆಡಿ ಮಾಡ್ತಿದ್ದೀನಿ ಫ್ರೆಂಡ್ಸ್. ವೆರಿ ವೆರಿ ಟೇಸ್ಟಿ. ಬನ್ನಿ ಫ್ರೆಂಡ್ಸ್, ಮೊದಲು ಮಾಡಿಕ್ಬಿಟ್ಟು ಆಮೇಲೆ ಮನೆ ಕೆಲಸ ಐತೆ ಫ್ರೆಂಡ್ಸ್. ಇನ್ನೂ ಇವತ್ತು ಸೋಮವಾರ ಪೂಜೆ ಮಾಡ್ಲಿಲ್ಲ, ಇನ್ನು ಸಂಜೆ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಅದೇ ನಾನೆಲ್ಲ ಸುತ್ತಾಡ್ಕೊಂಡ್ ಬಂದಿದ್ದೆ, ಅದೆಲ್ಲ ಸ್ವಲ್ಪ ರೆಸ್ಟ್ ಬೇಕಾಗಿತ್ತು, ಅದಕ್ಕೆ ರೆಸ್ಟ್ ಮಾಡ್ತಿದ್ದೆ. ಸಂಜೆ ಮೇಲೆ ಆರಾಮಾಗಿ ಮಾಡ್ಬೋದು. ಈ ಕಸ್ಟರ್ಡ್ ಮಾಡಿಕ್ಬಿಟ್ಟು ನಾನು ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಪಟ ಅಂತ ಕೆಲಸ ಆಗ್ತಿದೆ. ಯಾಕಂದ್ರೆ ತಣ್ಣಗಾಗೋಷ್ಟರಲ್ಲಿ ತಿನ್ಬೋದು, ಬೇಗ ಪೂಜೆ ಮಾಡಿ ಮುಗಿಸ್ಬಿಟ್ಟು ತಿನ್ನೋಣ ಅಂದ್ಬಿಟ್ಟು ಈ ಟೆಕ್ನಿಕಲಿ ನಾನು ಸ್ಟಾರ್ಟ್ ಮಾಡ್ತೀನಿ. ಯಾಕಪ್ಪ ಡ್ರೈ ಫ್ರೂಟ್ಸ್ ಎಲ್ಲ ಮೇಲೆ ಮುಚ್ಚಿಕ್ಕಿದ್ಯಾ? ಹಳೆ ಕಾಲದ ಅಜ್ಜಿದಿರೋ ಅಟ್ಟದ ಮೇಲೆ ಮುಚ್ಚಿಕ್ತಂಗೆ ತಿಂಡಿಗಳನ್ನ. ಖಾಲಿ ಪ್ಯಾಕೆಟ್ ಮುಚ್ಚಿಕ್ಕಿದ್ಯಾ ಯಂಗ್ ಫ್ರೆಂಡ್ಸ್? ಅಂಜೂರ ಇಲ್ಲೇ ಐತೆ. ಅಂಜೂರ ಓಪನ್ ಮಾಡ್ಲಿಲ್ಲ ಬಿಡಿ ಫ್ರೆಂಡ್ಸ್, ಅವತ್ತು ತಂದಿಟ್ಟಿರೋದು. ಒಣ ದ್ರಾಕ್ಷಿನೂ ಇಲ್ಲೇ ಐತೆ, ಬಾದಾಮಿ ಐತೆ. ಮತ್ತೆ ಇನ್ನೇನ್ ತಿಂದೆ ಪಿನಿ? ಇನ್ನೇನಿತ್ತು? ಗೋಡಂಬಿ ತಿಂದೈತೆ ಫ್ರೆಂಡ್ಸ್. ಬಾದಾಮಿ ಪಿಸ್ತಾ ತಿಂದೆ ಅಂತಿದೆ. ಬಾದಾಮಿಗೂ ಗೋಡಂಬಿಗೂ ನನ್ ಗಂಡನ ವ್ಯತ್ಯಾಸನೇ ಗೊತ್ತಾಗ್ತಿಲ್ಲ. ಅಂಜೂರ ಏನ್ ಬೇಡ ಫ್ರೆಂಡ್ಸ್. ಗೋಡಂಬಿನೇ ಮೇನ್ ಇಂಗ್ರೀಡಿಯೆಂಟ್ ಆಗಿತ್ತು, ಜಸ್ಟ್ ಕ್ಯಾನ್ಸಲ್ ಆಯ್ತು. ಅಂಜೂರ ಬೇಡ, ಒಣ ದ್ರಾಕ್ಷಿ ಮತ್ತೆ ಬಾದಾಮಿ ಐತಲ್ಲ, ಇಷ್ಟೆಲ್ಲ ಮಾಡ್ತೀನಿ. ಈಗ ಹಣ್ಣೆಲ್ಲ ಕಟ್ ಮಾಡ್ಕೊಳ್ವಾ ಬನ್ನಿ ಫ್ರೆಂಡ್ಸ್. ಫ್ರೂಟ್ಸ್ ಕಟ್ ಮಾಡೋಕ್ಕೂ ಮುಂಚೆ ನಾವು ಕಸ್ಟರ್ಡ್ ರೆಡಿ ಮಾಡಿ ಕೊಡ್ಬೇಕು ಫ್ರೆಂಡ್ಸ್. ಇದು ತಣ್ಣಗಾಗಬೇಕಲ್ಲ, ಹಂಗಾಗಿ ಹಾಲು ಕಾಯ್ಸಕ್ಕಿಟ್ಟೆ ಅರ್ಧ ಲೀಟ್ರು. ಆಮೇಲೆ ನೆನಪಾಯ್ತು, ತಣ್ಣಗಿರೋ ಹಾಲು ಒಂದು ಅರ್ಧ ಮುಕ್ಕಾಲು ಗ್ಲಾಸ್ ಬೇಕು. ಯಾಕಂದ್ರೆ ಕಸ್ಟರ್ಡ್ ಪುಡಿ ತಣ್ಣೀರಲ್ಲಿ ಮಾತ್ರ ಮಿಕ್ಸ್ ಮಾಡ್ಕೊಳಕ್ಕಾಗೋದು, ಬಿಸಿನೀರಲ್ಲಿ ಮಿಕ್ಸ್ ಮಾಡ್ಕೊಳಕ್ ಹೋದ್ರೆ ಗಂಟು ಆಗ್ಬಿಡ್ತೈತೆ. ತಣ್ಣಗಿರೋ ಹಾಲಿಗೆ 2 ಸ್ಪೂನ್, ತುಂಬಾ ಸ್ಪೂನ್ ಅಲ್ಲಿ ಹಾಕೋಬೇಕು ಫ್ರೆಂಡ್ಸ್. ಅರ್ಧ ಲೀಟರ್ ಹಾಲಲ್ಲಿ ನಾವೇನಾದ್ರು ಕಸ್ಟರ್ಡ್ ಮಾಡ್ತಿದ್ರೆ ಈ ತರ 2 ಸ್ಪೂನು ಕಸ್ಟರ್ಡ್ ಪುಡಿನ ತಣ್ಣಗಿರೋ ಹಾಲಲ್ಲಿ ಫೋರ್ಕಲ್ಲಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಅವಾಗ ನುಣ್ಣಗೆ ನೀಟಾಗಿ ಮಿಕ್ಸ್ ಆಗ್ತೈತೆ. ಆಮೇಲೆ ಹಾಲನ್ನ ಚೆನ್ನಾಗಿ ಕಾಯಕ್ ಬಿಡ್ಬೇಕು. ಈ ಗ್ಯಾಪ್ ಅಲ್ಲಿ ಅವರಿಬ್ರು ಮತ್ತೆ ಯುದ್ಧ ಸ್ಟಾರ್ಟ್ ಮಾಡ್ಕೊಂಡ್ರು. ಅವರಿಬ್ರು
ಉದ್ದ ನಿಲ್ಸಕ್ ಹೋದೆ ಅಷ್ಟೆಲ್ಲ ಲುಕ್ಕಿ ಸುರ್ದೇ ಹೋಯ್ತು. ಒಂದ್ ಸ್ವಲ್ಪ ಸುರಿತು, ಪೂರ್ತಿ ಸುರಿದೋಗಿದ್ದಿದ್ರೆ ಅಷ್ಟೇ ಇವತ್ತು ಕಸ್ಟರ್ಡ್ ಕ್ಯಾನ್ಸಲ್ ಆಗಿರೋದು. ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸಕ್ಕರೆ ಸ್ವಲ್ಪ ಹಾಕೋಬೇಕು ಫ್ರೆಂಡ್ಸ್. ಸ್ವೀಟ್ ನೋಡ್ಕೊಂಡು ಹಾಕೋಬೇಕು, ಯಾಕಂದ್ರೆ ಫ್ರೂಟ್ಸ್ ಸ್ವೀಟ್ ಇರ್ತೈತಲ್ಲ, ನೋಡ್ಕೊಂಡು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 2 ನಿಮಿಷ ಕುದಿಸ್ಕೊಂಡು ಆಮೇಲೆ ಕಸ್ಟರ್ಡ್ ಹಾಲ್ಗೆ ಅಕ್ಕಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕಿ 1-2-3 ನಿಮಿಷ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರ್ಬೇಕು ಫ್ರೆಂಡ್ಸ್, ಇಲ್ಲಂದ್ರೆ ತಳ ಅಂಟ್ಬಿಡ್ತೈತೆ. ಅಷ್ಟೇ ರೆಡಿನೇ ಆಗ್ಬಿಡ್ತೈತೆ. ಈಗ ಇದನ್ನ ತಣ್ಣಗಾಗ್ಬಿಡ್ಬೇಕು, ಫುಲ್ ತಣ್ಣಗಾಗಕ್ಕೆ. ಅದಕ್ಕೆ ಸೈಡ್ಗೆ ಇಟ್ಕೊಂಡೆ. ಮತ್ತೆ ಒಂದು ಬಾಣ್ಲಿ ಇಟ್ಕೊಂಡು ಒಂದು 5 ಬಾದಾಮಿನ ರೋಸ್ಟ್ ಮಾಡ್ಕೊತಾ ಇದೀನಿ ಫ್ರೆಂಡ್ಸ್. ಲೈಟ್ ಆಗಿ ರೋಸ್ಟ್ ಮಾಡಿ ಕಟ್ ಮಾಡಕೊಂಡ್ರೆ ತಿನ್ನಗೆ ಫ್ಲೇವರ್ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ಒಂದು ಬಟ್ಲಿಗೆ ನೀರ್ ಹಾಕೊಂಡು ಉಪ್ಪು ಹಾಕೊಂಡು ಹಣ್ಣುಗಳೆಲ್ಲ ಅದಕ್ಕೆ ಹಾಕೊಂಡಿದೀನಿ. ಅಂದ್ರೆ ಅದ್ರ ಮೇಲೆ ಇರೋ ಕ್ರಿಮಿ ಕೀಟಗಳೆಲ್ಲ ಸತ್ತೋಗ್ಲಿ ಅಂತ. ಯಾಕಂದ್ರೆ ಕಟ್ ಮಾಡ್ಬಿಟ್ಟು ಹಣ್ಣನ್ನ ತೊಳ್ಕೊಳಕ್ ಹೋಗ್ಬಾರ್ದಲ್ಲ, ಅದೆಲ್ಲ ಪ್ರೋಟೀನ್ ಹೋಗ್ಬಿಡ್ತೈತೆ ಅಂದ್ಬಿಟ್ಟು. ಇದಕ್ಕೆ ಅರ್ಧ ಲೀಟರ್ ಹಾಲ್ಗೆ ಅರ್ಧ ಫ್ರೂಟ್ಸೇ ಸಾಕು ಫ್ರೆಂಡ್ಸ್, ಅದೇ ಹೆವಿ ಆಗ್ತೈತೆ. ಅದಕ್ಕೆ ಅರ್ಧ ಆಪಲ್ಲು, ಅರ್ಧ ದಾಳಂಬಿ, ಇದು ಬಟರ್ ಫ್ರೂಟ್ ಮಾತ್ರ ಅವಕಾಡೋ ಬಟರ್ ಫ್ರೂಟ್ 2 ಒಂದೇನೋ ಫ್ರೆಂಡ್ಸ್, ಆವಾಗಲಿಂದ 2 ಸೇರಿಸಿ ಹೇಳ್ತಾ ಇದ್ದೀನಿ. ಅದು ಮಾತ್ರ ಫುಲ್ ಹಾಕೋತಾ ಇದ್ದೀನಿ, ಅದು ಅರ್ಧ ಕಟ್ ಮಾಡಿ ಇಡೋಕ್ಕಾಗಲ್ವಲ್ಲ. ಈ ಹಣ್ಣುಗಳನ್ನ, ಈ ಥರ ವೆರೈಟಿ ಹಣ್ಣುಗಳನ್ನ, ಕಾಸ್ಟ್ಲಿ ಹಣ್ಣುಗಳನ್ನ ತಿನ್ನೋದಕ್ಕಿಂತ ಈ ಥರ ಕಟ್ ಮಾಡೋದ್ರಲ್ಲೇ ಮಜಾ ಫ್ರೆಂಡ್ಸ್. ಅದ್ರೊಳಗಡೆ ಎಷ್ಟು ದೊಡ್ಡ ಬೀಜ ನೋಡ್ರಿ, ಅದನ್ನ ಮೆಮೊರಿಗೋಸ್ಕರ ಹಂಗೆ ಇಟ್ಕೋತೀನಿ. ಈ ಥರ ಸ್ಪೂನಲ್ಲಿ ಸ್ಟೈಲಾಗಿ ಎತ್ತಾಕೊಳ್ಳೋಕೆ ಎಷ್ಟು ಚೆನ್ನಾಗೈತೋ. ಅದು ಹಣ್ಣಾಗೈತೆ ಅಂತ ಗೊತ್ತಾಗಬೇಕು ಅಂದರೆ ಮೇಲೆ ಬ್ಲ್ಯಾಕ್ ಕಲರ್ ಆಗ್ತೈತೆ ಫ್ರೆಂಡ್ಸ್, ಆವಾಗ ನೋಡ್ಕೋಬೇಕು ನಾವು. ಇದು ಸ್ಮೆಲ್ಲೇ ಬರಲ್ಲ, ಕಟ್ ಮಾಡೋದ್ಮೇಲೆನೂ ಅಷ್ಟೇ ಜಾಸ್ತಿ ಸ್ಮೆಲ್ಲೇ ಅನ್ಸಲ್ಲ. ಇದ್ರಲ್ಲಿ ಸುಮಾರು ರೆಸಿಪೀಸ್ ಮಾಡ್ತಾರೆ ಫ್ರೆಂಡ್ಸ್, ನನಗೆ ಇದೇ ಇಷ್ಟ, ಕಸ್ಟರ್ಡೇ ಇಷ್ಟ. ಇನ್ನು ಬೇರೆ ಏನು ಟ್ರೈ ಮಾಡಕ್ ಹೋಗ್ಲಿಲ್ಲ ನಾನು, ಮುಂದಿನ ದಿನಗಳಲ್ಲಿ ಟ್ರೈ ಮಾಡ್ತೀನಿ. ಇವುಗಳನ್ನೆಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡೆ. ಬಟರ್ ಫ್ರೂಟ್ ಅನ್ನೋದು ಅದಕ್ಕೆ ಅನಿಸ್ತೈತೆ, ಬಟರ್ ತರನೇ ಸಾಫ್ಟ್ ಆಗಿರ್ತೈತೆ. ದಾಳಂಬಿ ಕಟ್ ಮಾಡುವ ವಿಧಾನ ಫ್ರೆಂಡ್ಸ್, 4 ಕಡೆನೂ ಈ ತರ ಸ್ವಲ್ಪ ಮಾರ್ಕ್ ಮಾಡ್ಕೋಬೇಕು, ಅವಾಗ ನಮ್ಗೆ ಹಿಂಗೆ ಎಳೆದ ತಕ್ಷಣ ಬಂದ್ಬಿಡ್ತೈತೆ ಈಸಿಯಾಗಿ. ಇಲ್ಲಾಂದ್ರೆ ಅದರಲ್ಲಿರೋ ಹಣ್ಣುಗಳೆಲ್ಲ ಏನಂತ ತೊಳೆನಾ ಏನು ಫ್ರೆಂಡ್ಸ್ ಅದು, ಅವೆಲ್ಲ ಕೆಳಗಡೆ ಎಲ್ಲ ಚಲೋ ಹೋಗ್ತೈತೆ. ಅವಾಗ ಇದನ್ನ ಒಂದು ಸ್ವಲ್ಪ ಬಿಡಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಬಾಳೆಹಣ್ಣು ಮಾತ್ರ ಒಂದಾದ್ರೂ ಇರಲೇಬೇಕು ಫ್ರೆಂಡ್ಸ್. ಒಂಥರ ಪಂಚಾಮೃತ ಇರುತ್ತಲ್ಲ, ಶಿವನ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಪ್ರಸಾದ, ತೀರ್ಥ, ಆ ಥರ ಇರ್ತೈತೆ ಟೇಸ್ಟು. ನಮ್ಮ ಮನೇಲಿ ಅದೇ ಇಲ್ಲ. ಆಮೇಲೆ ಒಂದು ಸ್ವಲ್ಪ ದ್ರಾಕ್ಷಿ ಎತ್ಕೊಂಡೆ, ಒಣ ದ್ರಾಕ್ಷಿ, ಬಾದಾಮಿ ರೋಸ್ಟ್ ಮಾಡ್ಕೊಂಡು ಹುರ್ಕೊಂಡಿದ್ನಲ್ಲ ಅದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ. ಹಾಲು ತಣ್ಣಗಾಗಿತ್ತು ಫ್ರೆಂಡ್ಸ್, ಕಸ್ಟರ್ಡ್ ಆಗಲೇ ಮಾಡ್ಕೊಂಡಿದ್ದು. ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಇದೇ ಸೂಪರ್ ಡೂಪರ್ ಕಸ್ಟರ್ಡ್ ಫ್ರೆಂಡ್ಸ್. ಇದು ತಣ್ಣಗಾಗಲಿ, ಈ ಗ್ಯಾಪಲ್ಲಿ ಶಿವಗೆ ಫ್ರೂಟ್ಸ್ ಕೊಟ್ಬಿಡುವ, ಮಿಕ್ಕಿರೋ ಪಕ್ಕಿರೋದು. ನಾವೇನು ಬಿಕಾರಿ ನನ್ ಮಕ್ಕಳಲ್ಲ, ನಾವು ಕೂಲಿ ಗತಿ ಇಲ್ವಾ? ಕ್ರಿಕೆಟ್ ಬಗ್ಗೆ ABCD ಗೊತ್ತಿಲ್ಲ, ಅದರದ್ದೇ ಶರ್ಟ್ ಹಾಕೊಂಡಿದೆ. ಇದು ಕ್ರಿಕೆಟ್ದೇನಾ ಗೊತ್ತಿಲ್ಲ ನಂಗೆ, RCB ಶರ್ಟ್ ಮಾತ್ರ ಗೊತ್ತು. ಲಾಯರ್ ಶರ್ಟ್ ಅದು, ಲಾಯರ್ ಕೋರ್ಟ್ ಅಪ್ಪಿ ಅದು ಹಾಕೊಳ್ಳೋದು. ಚೆನ್ನಾಯ್ತಾ ಹಣ್ಣು? ನಾನೇ ಬೆಳೆದಿದ್ದು. ಜೋಕ್ ಮಾಡಕ್ಕೂ ಒಂದು ಇತಿಮಿತಿ ಬೇಕು. ಈಗ ಆ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ನೆಂದು ಸಖತ್ತಾಗಿ ಆಗ್ತಿದೆ. ಈ ಗ್ಯಾಪಲ್ಲಿ ಮನೆ ಒರೆಸ್ಬಿಟ್ಟು ಫ್ರೆಶ್ ಆಗಿಬಿಟ್ಟು ರಂಗೋಲಿಯಿಂದ ಸಿಗ್ತೀನಿ ಫ್ರೆಂಡ್ಸ್. 2000 years later. ಫ್ರೆಂಡ್ಸ್, ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ಇಲ್ಲಿ ನೆನೆ ತಂದಿರೋ ಮಲ್ಲಿಗೆ ಹೂವೆಲ್ಲ ಹಾಕಿ, ರಂಗೋಲಿ ಪುಡಿ ಇರಲಿಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಹಾಕೋ ರಂಗೋಲಿಗೆ ಸ್ವಲ್ಪ ಜಾಸ್ತಿ ಬೇಕಿತ್ತು. ಸ್ವಲ್ಪ ಇತ್ತು ಮನೇಲಿ, ತರಿಸ್ಕೊಟ್ಟೆ. ಈಗ 2 ಪ್ಯಾಕೆಟ್ ತಂದು ಕೊಟ್ಟಿದೆ, 3 ತಿಂಗಳು ಕೇಳಬೇಡ ಅಂತ. ಹಬ್ಬಗಳು ಸ್ಟಾರ್ಟು, ಅದೊಂದು ತಿಂಗಳಿಗೆ ಖಾಲಿ ಆದರೂ ಆಗ್ತಿದೆ. ಈಗ ಕಸ್ಟರ್ಡು ಕಾಯ್ತಾ ಇಲ್ಲ, ನಾನು ರಂಗೋಲಿ ಹಾಕ್ಬಿಟ್ಟು ಬರ್ತೀನಿ ಇರಪ್ಪಿ, ನಾವಿಬ್ರು ಶೇರ್ ಮಾಡ್ಕೊಳ್ತೀನಿ, ಎಂಜಾಯ್ ಮಾಡ್ಕೊಂಡು. ಮೊದಲು ನನ್ನ ಗಂಡನ ಹೊಟ್ಟೆ ತುಂಬಬೇಕು ಅಷ್ಟೇ, ನನ್ನ ಗಂಡನ ಪ್ರಕಾರ. ಅದಕ್ಕೆ ಟೇಸ್ಟ್ ಕೇಳ್ಕೊಬೇಡ ಫ್ರೆಂಡ್ಸ್, ಆಮೇಲೆ ರಂಗೋಲಿಗೆ ಹೋಗ್ತೀನಿ. ಕಸ್ಟರ್ಡ್ ಅಂದ್ರೆ ಅದಕ್ಕೊಂದು ಬೆಲೆ ಐತೆ, ಅದಕ್ಕೊಂದು ಮರ್ಯಾದೆ ಐತೆ. ಅದನ್ನ ಪ್ಲೇಟಲ್ಲಿ ಹಾಕೊಂಡು ತಿನ್ನೋದಲ್ಲ, ಬಟ್ಲಲ್ಲಿ ಸ್ಟೈಲಾಗಿ ಹಾಕೊಂಡು ತಿನ್ಬೇಕು. ಬನ್ನಿ ಹಾಲಿಗೆ ಬನ್ನಿ, ನಮ್ಮ ಪ್ರತಿಭೆ ಹಾಲಲ್ಲೇ ಆಗ್ಬೇಕು. ಅವಕಾಡೋ ಫ್ಲೇವರ್ ಮಾತ್ರ ಸೂಪರ್ ಒಂದು ಫ್ರೆಂಡ್ಸ್, ಎಲ್ಲ ಅದವಾಗೈತೆ. ನಿಂಗೆ ಇನ್ನೂ ಸ್ವಲ್ಪ ಶುಗರ್ ಬೇಕಿತ್ತಾ? ನಾನು ಲೈಟಾಗಿ ಹಾಕ್ದೆ ಫ್ರೆಂಡ್ಸ್, ಯಾಕಂದ್ರೆ ಫ್ರೂಟ್ಸ್ಗಳು ಸ್ವೀಟ್ ಇರ್ತೈತೆ ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ನಾವು ರಂಗೋಲಿ ಹಾಕೋಣ. ಇವತ್ತು ಸೋಮವಾರ ಫ್ರೆಂಡ್ಸ್, ಸೋಮವಾರ ಅಂದ್ರೆ ಮಾದಪ್ಪನ ವಾರ. ಲಿಂಗದ ರಂಗೋಲಿ ಆಗ್ತಾ ಇದ್ದಲ್ಲ ಯಾವಾಗ್ಲೂ. ಮಾದಪ್ಪ ಅಂದ್ರೆ ನೆನಪಾಗೋದು ಫಸ್ಟ್ ರಥ ಫ್ರೆಂಡ್ಸ್, ತೇರು. ಬೆಟ್ಟದಲ್ಲಿ ತೇರೆಲ್ಲ ಎಳಿತಾರಲ್ಲ, ಬೆಳ್ಳಿ ತೇರು, ಚಿನ್ನದ ತೇರಲ್ಲ, ಅದ್ ನೆನಪಾಯ್ತು ನನಗೆ. ಸರಿ, ಇವತ್ತು ರಥದ ರಂಗೋಲಿ ಹಾಕೋಣ ಅಂತ ಅಂದ್ಬಿಟ್ಟು ರಥದ ರಂಗೋಲಿಗೆ ಚುಕ್ಕಿ ಇಟ್ಕೋತಾ ಇದ್ದೀನಿ ಫ್ರೆಂಡ್ಸ್. ಮೇಲ್ಗಡೆ ಮಂಟಪದು ಇಷ್ಟು ಚುಕ್ಕಿ ಇಟ್ಕೋಬೇಕು ಫ್ರೆಂಡ್ಸ್, ನೀವು ಎಣಿಸ್ಕೋಬೇಕು ಫ್ರೆಂಡ್ಸ್, ಇದು ಹೇಳಕ್ಕಾಗಲ್ವಲ್ಲ ಹೆಂಗೆ ಇಟ್ಕೋಬೇಕು ಅಂತ. ಇಟ್ಕೊಂಡು ಕೆಳಗಡೆಯಿಂದ ರಂಗೋಲಿನ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಮಾಮೂಲಿ ಬಾರ್ಡರ್ ಹಾಕೊಳ್ತೀವಲ್ಲ ಫ್ರೆಂಡ್ಸ್ ನಾವು, ಮಾಮೂಲಿ ರಂಗೋಲಿಗೆ ಆ ಥರ ಬಾರ್ಡರ್ ಹಾಕೋಬೇಕು ಕೆಳಗಡೆ ಎಲ್ಲ. ಫಸ್ಟ್ ಟೈಮ್ ಆಗ್ತಾರದು ಈ ರಂಗೋಲಿನು. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದೊಡ್ಡದಾಗ್ತೀನಿ, ಇದೇನಾದ್ರೂ ಸ್ವಲ್ಪ ಈಸಿ ಅಂತ ಅನ್ನಿಸ್ತು ಅಂತಂದ್ರೆ ಈ ತರ ಲೈನಲ್ಲೆಲ್ಲ ಹಾಕೊಂಡು ಆಮೇಲೆ ಮೇಲ್ಗಡೆ ಹೋಗ್ಬೇಕು. ಮೇಲ್ಗಡೆಯಿಂದಾನು ಹಾಕೊಬರ್ಬೋದು ಫ್ರೆಂಡ್ಸ್, ಕೆಳಗಡೆಯಿಂದ ಹಾಕೊಂಡ್ರೆ ಒಂದು ಸ್ವಲ್ಪ ಈಸಿ ಅನ್ನಿಸ್ತಿದೆ. ಇಲ್ಲಿ ಫಸ್ಟ್ ಟೈಮ್ ಆಗ್ತಿರೋದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಆಗೋಯ್ತು ನನಗೆ ಚುಕ್ಕಿಗಳು. ಈ ತರ ರಂಗೋಲಿ ಹಾಕ್ಬೇಕಾರೆ ಫ್ರೆಂಡ್ಸ್ ಸ್ವಲ್ಪ ದೂರಕ್ಕೆ ಚುಕ್ಕಿ ಇಟ್ಕೋಬೇಕು. ನಾನು ಮಾಡಿದ ಮಿಸ್ಟೇಕು ಹತ್ರಕ್ಕೆ ಇಟ್ಕೊಬಿಟ್ಟಿದ್ದೆ, ಅದರಿಂದ ಲೈನ್ಗಳು ಕನ್ಫ್ಯೂಸ್ ಆಗೋಯ್ತು. ಆಮೇಲೆ ಏನಾರ ಮಿಸ್ಟೇಕ್ ಆಯ್ತು ಅಂದ್ರೆ ಆ ಜಾಗನ ಬಿಟ್ಟು ನೆಕ್ಸ್ಟ್ ಜಾಗಕ್ಕೆ ಬಂದು ರಂಗೋಲಿ ಸ್ಟಾರ್ಟ್ ಮಾಡ್ಕೋಬೇಕು. ಅವಾಗ ಹಾಕೊಂಡು ಹೋಗ್ತಾ ಈಸಿ ಆಗ್ತೈತೆ, ಕನ್ಫ್ಯೂಸ್ ಆಗಲ್ಲ. ಅದಕ್ಕೆ ನಾನು ಹಿಂಗೆ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ ಮೊದಲಿಂದ. ನಾನು ಈ ಕಡೆಯಿಂದ ಹಾಕಿದ್ಮೇಲೆ ಈಸಿ ಅಂತ ಅನಿಸ್ತು. ಎಲ್ಲಿ ಮಿಸ್ಟೇಕ್
ಮಾಡ್ಕೋಬೇಕಾಗಿತ್ತು, ಅಲ್ಲಿ ಸರಿ ಮಾಡ್ಕೊಂಡೆ. ಮಧ್ಯದಲ್ಲಿ ಖಾಲಿ ಇತ್ತಲ್ಲ, ಸರಿ ನಾಮ ಹಾಕ್ಬಿಟ್ಟು ಮಧ್ಯದಲ್ಲಿ ಕಣ್ಣು ಬರ್ಕೊಳ್ಳೋ ಅಂತ ಬರ್ಕೊಂಡೆ. ರಥ ಅಂದ್ರೆ ಚಕ್ರ ಇರ್ಲೇಬೇಕಲ್ಲ, ಅದಕ್ಕೆ ಚಕ್ರನ ಬರ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡೆ. ಸಂಜೆ ಮೇಲೆ ರಂಗೋಲಿ ಹಾಕಿದ್ರೆ ಇದೇ ಪ್ರಾಬ್ಲಮ್ ಫ್ರೆಂಡ್ಸ್, ಸೊಳ್ಳೆಗಳು ಕುಳಿಸ್ಕೊಡಲ್ಲ ಒಂದ್ ಸೆಕೆಂಡುನು. ಅದಕ್ಕೆ ಫಾಸ್ಟ್ ಆಗಿ ಹಾಕಕ್ ಹೋಗಿ ಒಂದ್ ಸ್ವಲ್ಪ ಚಕ್ರಗಳು ಸೊಟ್ಟಪಟ್ಟ ಆಗೋಯ್ತು. ಇಷ್ಟೇ ನಮ್ಮ ರಥದ ರಂಗೋಲಿ. ತುಳಸಿ ಗಿಡದ ಹತ್ರ ಈ ತರ ಹಾಕೊಂಡೆ. ಇಲ್ಲಿ ಫ್ರೆಂಡ್ಸ್ ಎದುರುಗಡೆಯಿಂದ ರಥ, ರಿಯಲ್ ರಥ ತರನೇ ನೋಡಕ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಪೂಜೆನೂ ಆಗೋಯ್ತು. ಧೂಪ ಒಂದ್ ಹಾಕೊಂಡಿಲ್ಲ, ಕೆಂಡ ಹಾರೋಗಿತ್ತು. ಒಂದೇ ಒಂದ್ ಮ್ಯಾಟ್ ಫ್ರೆಂಡ್ಸ್, ಅದು ಮೆತ್ತಗೈತೆ ಅನ್ಬಿಟ್ಟು ಇಬ್ರು ಕಿತ್ತಾಡೋದ್ ದಿನ. ಕಿತ್ಕೊಳ್ಳ ಗುಂಡ, ಕಿತ್ಕೋ ಮ್ಯಾಟು. ಬಿಟ್ಬಿಡ ಟಮ್ಮ ಹೋಗ್ಲಿ, ಬಿಟ್ಬಿಡು, ನಿಂಗೆ ಬೇರೆದಾಗ್ತೀನಿ. ಬಿಡ, ಸಪ್ಪಗಾಗ್ತವನೆ ಬರೀ ಮ್ಯಾಟ್ಗೆ. ಬಿಟ್ಬಿಡು ಟಾಮು. ಪ್ರತ್ರ ಆಗಲ್ಲಪ್ಪ. ಅಪ್ಪ ಒಂದ್ ಬಟ್ಟೆ ಹಾಕೋಗಪ್ಪಿ, ರೂಮಲ್ಲಿ ಇರುತ್ತೆ ತಕೋಗಪ್ಪ ಪ್ಲೀಸ್. ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಹೋಗಟಮ್ಮ ನಿನ್ ಜಾಕ್ಕೆ. ಹೋದ ಅವನು, ಅಲ್ಲೋದ. ಹೋಗ್ಲ ಟಾಮು, ನೋಡ್ಕೊ ಇವಾಗ ಅದು ಬೇಕು. ಹೆಂಗಪ್ಪಿ ಇವ್ರಿಬ್ರ ಹತ್ರ ಮ್ಯಾಟ್ ಮೇಲೆ ಮುದ್ರಲ್ಲ, ಬೊಲೆ ಹೊಟ್ಟೆ ಉರಿ ಇವನು. ಏನ್ ಹಸಿಸಿ, ನಾನೇನ್ ಕುಯ್ ಕುಯ್ ಅಂತೀನಿ ಯಾವಾಗ್ಲೂ. ಒಂದ್ ಇಬ್ರು ಮೂರು ಮಕ್ಳಿದ್ರು, ಈ ಪಾಟಿ ಗಲಾಟೆ ಇಲ್ಲ ಫ್ರೆಂಡ್ಸ್. ಇವ್ರಿಬ್ರ ಹತ್ರ ನನ್ಗೆ ದಿನ ಪೂರ್ತಿ ಯೋ ಯೋ ಎಂದಿ ಬಡ್ಕೊಂಡ್ ನನ್ ವಾಯ್ಸೇ ಹೋಯ್ತು. ಇನ್ನು ಮುಂದೆ ನೀನು ಸದಾ ನನ್ನ ಗುಣಗಾನ ಮಾಡಬೇಕು. ಅವರೆಕಾಳು ಸುಲಿಬೇಕು ಫ್ರೆಂಡ್ಸ್. ಎಷ್ಟೊಂದು ರೆಸಿಪೀಸ್ ಮಾಡ್ಬೇಕು ಅವರೆಕಾಳಲ್ಲಿ. ನಾನು ತಂದಿರೋ 2 kgನಾ ಅವರೆಕಾಳು, 1.5 kg ಅವರೆಕಾಯಿ 100 ರೂಪಾಯಿ ಅಂತೆ ಫ್ರೆಂಡ್ಸ್. ಅದು ಮ್ಯಾಕ್ಸಿಮಮ್ ನಾನು 5 ಟೈಮ್ ಆದ್ರೂ ಅಡುಗೆ ಮಾಡ್ಲೇಬೇಕು, ಆಗ್ಲೇ ತಂದಿರೋ ದುಡ್ಡುಗೂ ಸಾರ್ಥಕತೆ. ಅದಕ್ಕೆ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಇದಕ್ಕೆ ಬೇಳೆ ಸರ್ಗೆ ಇವಾಗ ಸುಲ್ದಿ ನೆನೆಸ್ತೀನಿ, ಬೆಳಗ್ಗೆ ನಾನು ಗಂಡಕ್ಕೆ ಕೊಡ್ತೀನಿ ಸುರಿತಾರಪ್ಪ ಅಂತ. ಇಲ್ಲ 10 ಗಂಟೆ ಮೇಲೆ ಕುತ್ಕೊಂಡು ನಾನೇ ಇದಕ್ಕೆ ತಿನ್ನಿದ್ದೆ ಕೆಟ್ಕೊಂಡು. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಖಾಲಿ ಆಗಿತ್ತು ಫ್ರೆಂಡ್ಸ್, ತರಿಸ್ಕೊಂಡೆ. 2 kg ಟೊಮೊಟೊ ಎಷ್ಟು? 50 ರೂಪಾಯಿ. 3 kg ಈರುಳ್ಳಿ ಎಷ್ಟು? 100 ರೂಪಾಯಿ. ಬೆಳ್ಳುಳ್ಳಿ 120 ರೂಪಾಯಿ ಅರ್ಧ ಕೆಜಿ. ಇದು 50 ರೂಪಾಯಿ. ಇದು ನಾಳೆ ಸಾಂಬಾರ್ಗೆ, ನಾಳೆ ಸ್ಪೆಷಲ್ ಇದೆ ನಮ್ಮ ಮನೆಯಲ್ಲಿ, ಅದಕ್ಕೋಸ್ಕರ. ಓಕೆ ಫ್ರೆಂಡ್ಸ್, ಈಗ ಊಟಕ್ಕೆ ಟಾಮುಗೂ ಚೊಟಗ ಅನ್ನಕ್ಕೆ ಇಟ್ಟಿದ್ದೀನಿ, ಮತ್ತೆ ಅದರಲ್ಲಿ ಮುದ್ದೆಗೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ ನಾನು ಒಂದ್ ಸ್ವಲ್ಪ ಉಳಿದಿತ್ತು, ಬೆಳಗ್ಗೆದೆ ಸಾರು ಫ್ರೆಂಡ್ಸ್. ಒಂದ್ ಸ್ವಲ್ಪ ಸಾರಿತ್ತು, ಇದಕ್ಕೆ ಮುದ್ದೆ ಮಾಡ್ಕೊಬಿಡೋಣ ಅನ್ಬಿಟ್ಟು. ಯಾಕೆ ಈಗ ಅಡುಗೆ ಮಾಡ್ತಿಲ್ಲ ಅಂದ್ರೆ, ಸಾರು ಮಾಡಿದ್ರೆ ಜಾಸ್ತಿ ಆಗ್ಬಿಡ್ತೈತೆ, ನಾಳೆಗೆ ಮಿಕ್ಕೋಗ್ತೈತೆ. ನಾಳೆ ಇದಕ್ಕೆ ಬೇಳೆ ಸಾರು ಮಾಡೋ ಪ್ಲಾನ್ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೋಸ್ಕರ ಅವರೆಕಾಯಿನ ಸುಲ್ದು ನೆನೆಸಿ 1-2 ಅವರ್ ಬಿಟ್ಟು ಇದಕ್ಕೆ ಇಟ್ಬಿಟ್ಟೆ ಮಲಗಬೇಕು. ಈ ಕೆಲಸನೇ ಸರೋಗ್ತೈತೆ. ಅಡುಗೆ ಮಾಡಕ್ ನಿಂತ್ರೆ ಸುಮ್ಮನೆ ಅರ್ಧ ಅವರ್ ಟೈಮ್ ವೇಸ್ಟ್ ಅಲ್ಲ, ಅದಕ್ಕೆ ಇರೋ ಸರ್ನೇ ಮ್ಯಾನೇಜ್ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಈಗ ಶಿವ ಬಂದ ತಕ್ಷಣ ಕೂತ್ಕೊಂಡು, ಅಲ್ಲ ಊಟ ಹಾಕ್ಬಿಟ್ಟು ಆಮೇಲೆ ಕೂತ್ಕೊಂಡು ಅವರೆಕಾಯಿ ಫುಲ್ ಸುಲ್ಸ್ಬೇಕು ಫ್ರೆಂಡ್ಸ್. ಕಸ್ಟರ್ಡ್ ರಂಗೋಲಿ ಮಧ್ಯೆ ಆಗ್ಲೇ ಬಂದು ತಿನ್ಬಿಟ್ಟೆ ಫ್ರೆಂಡ್ಸ್, ಸಕ್ಕದಾಗಿತ್ತು. ಒಂಥರ ಐಸ್ ಕ್ರೀಮ್ ತಿನ್ನೋ ಥರ. ಫ್ರಿಜ್ಜಲ್ಲಿ ಇಟ್ಕೊಂಡಿದ್ರೆ ಚೆನ್ನಾಗಿರೋದು. ತಲೆ ಸ್ನಾನ ಮಾಡಿದ್ದೀನಲ್ಲ, ಕೋಲ್ಡ್ ಮಾಡ್ಕೊಂಡು ತಿಂದ್ರೆ ಶೀತ ಆಗ್ಬಿಡ್ತಿದೆ ಅಂದ್ಬಿಟ್ಟು ತಿಂದಿಲ್ಲ. ಈಗ ಒಂದು ಡೀಲಿಗೆ ಬರುವಪ್ಪಿ. ಏನ ಏನಕ್ಕ ಯಾಕೆ ಶಿವ ನಂಗೆ ಬರಲ್ಲ, ನಾನು ಹಂಗೆ ಹೋಗಲ್ಲ ಅಂತ ಐತಂದ್ರೆ, ಪಕ್ಕದ ಮನೆಯವರು 5 ಮಂತ್ ಕಂಪ್ಲೀಟ್ ಆಗೈತೆ ಬೇಬಿಗೆ, ಅದಕ್ಕೆ ಅವ್ರು ಕೇಕ್ ಕಟಿಂಗ್ ಏನು ಇಟ್ಕೊಂಡವ್ರೆ. ಕರಿತವ್ರೆ, ಹೋಗ್ತಾ ಇಲ್ಲ. ನನ್ ಕರಿತವ್ರೆ, ನನಗ್ ನಾಚಿಕೆ, ನಾನು ಮೊದ್ಲೇ ಹೋಗ್ತಾ ಇಲ್ಲ. ಅದ್ಯಾವ ನಕ್ಷತ್ರದಾಗ ಹುಟ್ಟಿದೋ ಶಿವನೇ. ನಾಟಕನ ನಾವು ನೋಡ್ಬಿಟ್ಟಿದ್ದೀವಿ ಸುಮಾರು ಸಲ. ಎದ್ದೆ ಅವರೆಕಾಯಿ ಇಬ್ರು ಸುಲಿಬೇಕು. ಎಲ್ಲಿಗೂ ಹೋಗ್ಲಪ್ಪ ಇಷ್ಟೊತ್ತಲೆ. ಗಿಡ ಹಾಕಿ ನೀರ್ ತಂದ್ಕೊಟ್ಟು, ಈರುಳ್ಳಿ ಬೆಳ್ಳುಳ್ಳಿ ತಂದ್ಕೊಟ್ಟು, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಈಗ ನೀನ್ ಎಷ್ಟು ತಿಂತಿ ಅಷ್ಟು ಮಾತ್ರ ಸುಲ್ಕೋಪ. ಡೀಲ್ ಇಸ್ ಡೀಲ್. ಈಗ ನಾನು ಹೇಳ್ತೀನಿ, ಪಾತ್ರೆ ತೊಳೆದು, ಬಟ್ಟೆ ಒಗ್ದು, ಮನೆ ಒರೆಸಿ, ಪೂಜೆ ಮಾಡಿ, ಅಡಿಗೆ ಮಾಡಿ. ಹೇಳು, ನಿಂದು ಲಿಸ್ಟ್ ದೊಡ್ಡದೈತಾ, ನನ್ ಲಿಸ್ಟ್ ದೊಡ್ಡದೈತಾ? ಗಂಡ್ಮಕ್ಳು ಹೇಳ್ರಿ, ನಿಮ್ದು ಲಿಸ್ಟ್ ಐತಾ, ನಮ್ ಲಿಸ್ಟ್ ದೊಡ್ಡದೈತಾ? ಹೇಳು ಕಮಾನ್. ಅಪ್ಪ ಯಾಕೋ ತಲೆ ಸುತ್ತೈತೆ, ಮನೆ ಸುತ್ತೈತಾ, ಮೈ ಮೇಲೆ ದೆವ್ವ ಬರೋದು ಆ ತರ ಏನಿಲ್ಲ ತಾನ? ಹೇಳು. ಅಲ್ಲ, ಕುತ್ಕೊಂಡಿರೋ ಚೇರ್ ಅಲ್ಲ ತರ. ಶಾಕ್ ಆಗ್ಬಿಟ್ಟೆ, ಏನಪ್ಪ ಯಾವತ್ತೂ ತಲೆ ಸುತ್ತ ಬಂದಿಲ್ವಲ್ಲ ಅಂತ. ಅಲ್ಲ ಸ್ಟಾರ್ಟ್.
ಪ್ಲೀಸ್ ಅಪ್ ಟ್ರೈ ಅಂಡರ್ಸ್ಟ್ಯಾಂಡ್. ಸುಲ್ಲ ನನಗೆ ಸುಲಿಕಾಗಲ್ಲ ಇವಾಗ ಮಲ್ತಾರ ಜಾಸ್ತಿ ಕಾಸ್ಬಿಟ್ಟು. ಆಯ್ತು, ಬೆಳಗ್ಗೆ ನಾನೇ ಮನೆ ಹೋಗ್ತೀನಿ ಅಡುಗೆ ಮಾಡೋ ಟೈಮಲ್ಲಿ. ಸರಿ ಇದಕ್ಕೆಲ್ಲ ಕೇರ್ ಮಾಡಲ್ಲ. ಓಕೆ ಫ್ರೆಂಡ್ಸ್, ನಾನು ಅವರೆಕಾಯಿ ಸುಲಿದ್ದು ನೆನೆಸಿ ಇದಕ್ಕೆ ಇಕ್ಬೇಕು. ಏನೋ ಫ್ರೆಂಡ್ಸ್ ನೋಡ್ತೀನಿ, ಸುಲಿಯೋಷ್ಟರಲ್ಲಿ ಇನ್ನೂ ಎನರ್ಜಿ ಇದ್ರೆ ಏನಿಲ್ಲ, ಬಿಸಿನೀರು ಕಾಯಿಸ್ಬಿಟ್ಟು ಬಿಸಿನೀರಲ್ಲಿ ಹಾಕ್ಬಿಟ್ಟು ಒಂದು 10-20 ನಿಮಿಷ ಬಿಟ್ಬಿಟ್ಟು ಇದಕ್ಕಿದ್ರೂ ಇದಕ್ಬೋದು ಈಸಿಯಾಗಿ. ಹಂಗಿರ್ತೈತೆ ನೋಡೋಣ ಫ್ರೆಂಡ್ಸ್. ಸುಲ್ಬಿಟ್ಟು ಆಮೇಲೆ ಯೋಚನೆ ಮಾಡ್ತೀನಿ ನನ್ನ ದೇಹ ಸ್ಥಿತಿ ಹೆಂಗಿರ್ತೈತೆ ಅದ್ರ ಮೇಲೆ. ಯಾಕಂದರೆ ತಲಸ್ನಾನ ಮಾಡಿದ್ದೀನಿ, ಬೇಗ ನಿದ್ದೆ ಬರ್ತೈತೆ ಅವತ್ತೊಂದು ದಿನ, ಅದಕ್ಕೆ. ಈಗ ಅವರೆಕಾಯಿ ಸೀಸನ್ ಅಲ್ಲ ಫ್ರೆಂಡ್ಸ್, ಆದರೂ ಅವರೆಕಾಯಿ ಹೆಂಗೆ ಸಿಕ್ತು ಅಂತ ಯೋಚನೆ ಮಾಡ್ತಿದ್ದೀರಾ? ತೋಟದ ಅವರೆಕಾಯಿ ಫ್ರೆಂಡ್ಸ್, ಹಂಗೆ ನೀರಾಕಿ ಬೆಳೆದಿರೋದು. ಮಾಮೂಲಿ ಸೀಸನಲ್ಲಿ ಸಿಗ್ತೈತಲ್ಲ ಹೊಲ ಕೊಯ್ಲು ಟೈಮಲ್ಲಿ, ಆ ಅವರೆಕಾಯಿ ಥರ ಇದು ಸೊಗಡಿರಲ್ಲ ಫ್ರೆಂಡ್ಸ್, ಅಷ್ಟು ಟೇಸ್ಟ್ ಬರಲ್ಲ. ಏನೋ ಅವರೆಕಾಯಿ ನೋಡ್ಬಿಟ್ಟು ಆಸೆಗೆ ಖುಷಿಗೆ ತಿಂತೀವಿ ಅಷ್ಟೇ ತಗೊಂಡು, ಅಷ್ಟು ಟೇಸ್ಟ್ ಏನಿರಲ್ಲ. ನನಗೆ ತುಂಬ ಇಷ್ಟ ಆಗಿರೋ ಕೆಲಸ ಅಂದರೆ ಫ್ರೆಂಡ್ಸ್ ಸೌದೆ ಆಯೋದು, ಸೊಪ್ಪು ಬಿಡಿಸೋದು, ಮತ್ತು ಸೊಪ್ಪು ತೋಟದಲ್ಲಿ ಕಿತ್ಕೊಬರೋದು, ಅದ್ರ ಜೊತೆಗೆ ಅವರೆಕಾಯಿ ಸುಲಿಯೋದು, ಹಂಗೆ ಅವರೆಕಾಳನ್ನ ನೆನೆಸ್ಬಿಟ್ಟು ಇದಕ್ಕೋದು ಸಹ. ಇವೆಲ್ಲ ಕೆಲಸಗಳು ಹಳ್ಳಿ ಹೆಣ್ಮಕ್ಳಿಗೆಲ್ಲ ಆಲ್ಮೋಸ್ಟ್ ಇಷ್ಟ ಇರ್ತೈತೆ. ಆದರೂ ಶಿವಾಗ ಯಾಕೆ ಇಷ್ಟೊತ್ತು ಬಲವಂತ ಮಾಡೋ ಥರ ಆ್ಯಕ್ಟಿಂಗ್ ಮಾಡಿದೆ ಅಂದರೆ, ಗೊತ್ತಾಗಬೇಕಲ್ಲ ಫ್ರೆಂಡ್ಸ್ ಅಡುಗೆ ಮಾಡೋದು ಈ ಕೆಲಸಗಳೆಲ್ಲ ಎಷ್ಟು ಕಷ್ಟ ಅಂತ. ತಾನಾಗೆ ಬಂದು ಹೆಂಡ್ತಿಗೆ ಹೆಲ್ಪ್ ಮಾಡಬೇಕು ಇರೋ ಲೆಕ್ಕ. ಹೊರಗಡೆ ಕೆಲಸ ಹೊರಗಡೆ ಅದಲ್ಲೇ ಬಿಟ್ಬಿಟ್ಟು, ಮನೆಯಿಂದ ಆಚೆನೇ ಬಿಟ್ಬಿಟ್ಟು ಒಳಗಡೆ ಬಂದು ಖುಷಿಯಾಗಿ ನೆಮ್ಮದಿಯಾಗಿ ಏನು ಅಷ್ಟೆಷ್ಟು ಹೆಲ್ಪ್ ಮಾಡಿದ್ರೆ ನಮಗೂ ಖುಷಿ ಆಗ್ತೈತೆ. ನಾವು ಹಂಗೆ ನಮ್ಮ ಕಷ್ಟ ಅಡುಗೆ ಮಾಡೋಕ್ಕೆ ಅಂತ ಬಿತ್ಕೊಬಿಡ್ತೀವ ಇಲ್ವಲ್ಲ, ಎದ್ದು ಮಾಡ್ತೀವಿ. ಎಷ್ಟೋ ಟ್ರೈ ಮಾಡ್ತಾ ಇದ್ದೀನಿ ಮದುವೆ ಆದಾಗಿಂದ, ಶಿವನ ಒಂದು ಸ್ವಲ್ಪ ಚೇಂಜ್ ಮಾಡೋಣ, ಮನೆ ಕೆಲಸದಲ್ಲಿ ಹೆಲ್ಪ್ ತಗೊಳ್ಳೋಣ ಅಂತ. ನೋವೇ ಚಾನ್ಸ್ ಇಲ್ಲ ಫ್ರೆಂಡ್ಸ್. ಫುಲ್ಲು ನನಗೆ ಹುಷಾರಿಲ್ದಿರ ಮಲ್ಕೋಬೇಕು, ಇಲ್ಲ ಒಂದು ಕೆಲಸ ಮಾಡಿಕೊಡ್ತಾ ಇಲ್ಲ ಅಂತ ನನಗೆ ದೊಡ್ಡ ಜಗಳ ಮಾಡಬೇಕು, ಆವಾಗಲೇ ನನ್ನ ಗಂಡ ಹೆಲ್ಪ್ ಮಾಡೋದು. ಹೇಳಿ ನಾನೇ ಸಾಕಾಗ್ಬಿಟ್ಟು ಸುಮ್ಮನಾಗ್ಬಿಟ್ಟು ನಾನೇ ಮಾಡ್ಕೊಳ್ಳೋಣ ನನ್ನ ಕೆಲಸ ಅಂದ್ಬಿಟ್ಟು ಕುಂತಿದ್ದೀನಿ. ಈ ಅವರೆಕಾಯಿ ಉಸ್ಕೂರು ಮಧುರಮ್ಮ ದೇವಸ್ಥಾನದ ಹತ್ರ ಒಂದು ಟಂಪದಲ್ಲಿ ಮಾರ್ತಾ ಇದ್ರಂತೆ ಫ್ರೆಂಡ್ಸ್, ಅಲ್ಲಿ ತರಿಸ್ಕೊಂಡೆ. ಅದೇ 3 kg ಏನೋ 100 ರೂಪಾಯಿ ಅಂತೆ, ಕಾಸ್ಟ್ಲಿನೇ ಹಂಗೂನು. ಆದರೆ ಕಾಯಿ ಚೆನ್ನಾಗಿಲ್ಲ ಫ್ರೆಂಡ್ಸ್, ಸುಲಿಬೇಕಾದ್ರೂ ಅಷ್ಟೇ. ಮತ್ತು ಒಂಥರ ಅರ್ಧಕ್ಕರ್ಧ ಕೊಳ್ತೋಗಿರೋ ಥರನೇ ಇತ್ತು, ಚೆನ್ನಾಗಿಲ್ಲ ಕಾಯಿ. ಇನ್ನೊಂದ್ಸಲ ಏನಾರು ತಗೋಬೇಕಾದ್ರೆ ಸುಮ್ಮನೆ ನನಗಿಷ್ಟ ತಗೋಬಪ್ಪ ಅಂತ ಹೇಳೋದು ಬಿಟ್ಬಿಟ್ಟು ನಾನೇ ಎದ್ದು ಒಂದು ಸ್ವಲ್ಪ ಹೋಗಿ ತರೋದು ಬೆಸ್ಟು. ಹೆಣ್ಮಕ್ಳಿಗಂದ್ರೆ ಗೊತ್ತಾಗ್ತೈತೆ ಒಂದು ಸ್ವಲ್ಪ ಈ ಕಾಳುಗಳೆಲ್ಲ ಹೆಂಗಿರ್ತೈತೆ, ಅವುಗಳ ಪರಿಸ್ಥಿತಿ ಹೆಂಗೈತೆ ಅಂದ್ಬಿಟ್ಟು. ಶಿವ ಗೊತ್ತಾಗಲ್ಲ, ಅವರೇನೋ ತುಂಬಿಕೊಟ್ರೆ ಎತ್ಕೊಂಡು ಬರ್ತಾ ಇರೋದೆ. ಮತ್ತು ನಾನು ಜೊತೆಲಿ ಹೋದಾಗ ದೊಡ್ಡ ಬಿಲ್ಡಪ್ಪು, ಏನೋ ತರಕಾರಿ ಬಗ್ಗೆ PhD ಮಾಡ್ದಂಗೆ ಒಂದೊಂದೇ ಟೊಮೊಟೊ ಹಣ್ಣು ನೋಡೋದು, ಒಂದೊಂದೇ ಈರುಳ್ಳಿ ನೋಡೋದು, ಆ ಥರ ಬಿಲ್ಡಪ್ ತಗೋತಾ ಇರ್ತೈತೆ. 120 ಹೋದಾಗ ಈ ಥರ ಅಳಸ್ಲು ಪಳಸು ತಗೊಬಂದು ಆಗ್ತೈತೆ. ಅವರೆಕಾಯಿ ಸುಲ್ಕೊಳ್ಳೋಕ್ಕೂ ಕೆಲವೊಂದು ಟೆಕ್ನಿಕ್ ಐತೆ ಫ್ರೆಂಡ್ಸ್. ಇದಕ್ಕೆ ಬೆಳೆ ಸರ್ಗೆ ಸ್ವಲ್ಪ ಬಲ್ತಿರೋ ಸುಲ್ಕೋಬೇಕು, ಎಳೆದಾದ್ರೆ ಅಮಲಿಯಾಗಿ ಹೋಗ್ತೈತೆ ಸಾರು. ಇನ್ನೇನ ನಾವು ಉಪ್ಪಿಟ್ಟು ಬಾತು ಮತ್ತು ಹುಳಿ ಸಾರು ಮಾಡ್ತೀವಿ ಅಂದರೆ ಎಳೆ ಅವರೆಕಾಯಿ ಸ್ವಲ್ಪ ಮೆತ್ತಗಿರೋದು ಹಸ್ರಿಗೆ ಅಂಥವು ಸುಲ್ಕೋಬೇಕು. ಹಂಗಾಗಿ 2 ಸುಲ್ಕೊಂಡೆ ನಾನು. ಇಷ್ಟು ಸುಲ್ಕೊಂಡೆ ಫ್ರೆಂಡ್ಸ್. ಅವರೆಕಾಯಿ ಏನು ಕ್ವಾಲಿಟಿ ಇಲ್ಲ ಅನಿಸ್ತಿದೆ ಇಲ್ಲಿ ಫ್ರೆಂಡ್ಸ್. ಇದು ಎಳೆ ಅವರೆಕಾಯಿ. ಶಿವ ಈಗ ತಾನೇ ಡಿಸೈಡ್ ಮಾಡ್ತು ಬೆಳಗ್ಗೆಗೆ ಟೊಮೊಟೊ ಬಾತ್ ಬೇಕು ನನಗೆ ಅವರೆಕಾಳು ಹಾಕಿ ಅಂತ, ಅದಕ್ಕೆ ಸುಲ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಬಲ್ತಿರೋವು, ಇದಕ್ಕೆ ಬೆಳೆಸರ್ಗೆ ಬಲ್ತಿರೋ ಎಳೆವು ಮಿಕ್ಸು. ಈಗ ನೀರು ಹಾಕ್ತೀನಿ. ಈಗ ಇದ್ಕೊಳ್ಳೋದಾದರೆ ಒಂದು 10 ನಿಮಿಷದಲ್ಲಿ ಬಿಸಿನೀರು ಕಾಯಿಸಿ ಹಾಕೋಬೋದು ಫ್ರೆಂಡ್ಸ್. ನಾನು ಈಗ ಇದಿತ್ತಾ ಇಲ್ಲ, ಯಾಕಂದ್ರೆ ಇದೆಲ್ಲ ಸುಲ್ಕೊಳ್ಳೋಷ್ಟರಲ್ಲೇ 10 ಗಂಟೆ ಆಗೋಯ್ತು. ಇನ್ನು ಇದ್ಕ ಕೂತ್ಕೊಂಡ್ರೆ 11 ಗಂಟೆ ಅಷ್ಟೇ ಇದಕ್ಕೆ ಬಿಡ್ತೀನಿ, 1 ಅವರ್ ಸಾಕು ನನಗೆ. ಆದರೂ ಬೇಡ ಫ್ರೆಂಡ್ಸ್, ನಾಳೆ ಇಟ್ಕೊಳ್ಳೋಣ. ಹೆಂಗೋ ಟಿಫನ್ಗೆ ಬಾತ್ ಫಿಕ್ಸ್ ಆಯ್ತಲ್ಲ, ಅದಕ್ಕೆ ಇದನ್ನು ನೆನ್ಸೋದು ಬೇಡ, ಇದಾಗೆ ಫ್ರಿಜ್ಜಲ್ಲಿ ಇಟ್ಕೋತೀನಿ. ಓಕೆ ಫ್ರೆಂಡ್ಸ್, ಇವತ್ತು ತುಂಬ ನಿದ್ದೆ ಬರ್ತೈತೆ ನನಗೆ. ಇವತ್ತು ಮಾತ್ರ ಅಲ್ಲ, ನಾವು ತಿರುವಣ್ಣಾಮಲೆಗೆ ಹೋಗ್ಬಿಟ್ಟು ಬಂದಾಗಿಂದ ಹೆವಿ ನಿದ್ದೆ ಬರ್ತಿದೆ ಫ್ರೆಂಡ್ಸ್ ನನಗೆ. ನಾನು ಹೋಗ್ಬಿಟ್ಟು ದೇವ್ರ ಹತ್ರ ನಾನು ಕೇಳ್ಕೊಂಡಿದ್ದು ನಮ್ಮ ಕಷ್ಟ ದೂರ ಮಾಡಪ್ಪ ಅಂತ. ದೇವ್ರು ಮಿಸ್ಸಾಗಿ ಏನೋ ರಾಂಗಾಗಿ ಕೇಳಿಸ್ಕೊಂಡು ಚೆನ್ನಾಗಿ ನಿದ್ದೆ ಕೊಡಪ್ಪ ಅಂತ ಬೇಡ್ಕೊಂಡೆ ಅಂತ ಫಿಕ್ಸ್ ಆಗಿಬಿಟ್ಟು ತಥಾಸ್ತು ಅಂದ್ಬಿಡ್ತಾ ಏನೋ ಗೊತ್ತಾಗ್ತಿಲ್ಲ, ಫುಲ್ ನಿದ್ದೆ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಅಂದ್ರೆ ಸಮಾಧಾನ ಅಲ್ವಾ ಫ್ರೆಂಡ್ಸ್, ನಮ್ಮ ಕಷ್ಟನೆಲ್ಲ ದೇವ್ರ ಹತ್ರ ಹೇಳ್ಕೊಂಡ್ಬಿಟ್ರೆ ಮನ್ಸು ಹಗುರ ಆಗ್ತೈತೆ ಅಂತಾರಲ್ಲ, ಆ ಥರ ಆಗಿ ಈ ಥರ ಆಗಿ ಹಿಂಗಾಗೈತೆ. ಈರುಳ್ಳಿ ಬೆಳ್ಳುಳ್ಳಿನೆಲ್ಲ ಮತ್ತೆ ಇದಕ್ಕೆ ಫಿಲಪ್ ಮಾಡಬೇಕು. ತಿಂದಾದ್ಮೇಲೆ ಮಲಗಬೇಕು, ಬರಬಾರ್ದು ಅಡುಗೆ ಮನೆ ಕಡೆ ತಿರ್ಗಾ. ಅಷ್ಟೇ ಫ್ರೆಂಡ್ಸ್, ಒಂದೇ ಆವಾಜ್ಗೆ ಹೋಗ್ತಾ ಇರ್ಬೇಕು ನಮ್ಮ ಹತ್ರ. ಕವರ್ ಸೌಂಡ್ ಬಂದರೆ ಸಾಕು, ಏನೋ ತಿಂಡಿ ಮುಚ್ಚಿಟ್ಕೊಂಡು ತಿಂತಾ ಇದ್ದೀನಿ ಅಂದ್ಬಿಟ್ಟು ಅವರಿಬ್ಬರು ರಿಯಾಕ್ಷನು. ಎರಡು ಟೈಮ್ಗೆ ಅಡುಗೆಗೆ ರೆಡಿ ಮಾಡಿಕೊಂಡು ಇನ್ನಿಷ್ಟೈತೆ ಫ್ರೆಂಡ್ಸ್. ಇದೊಂದು 2 ಹೊತ್ತು ಮಾಡಿಕೊಂಡ್ರೆ 4 ಹೊತ್ತು ಅಡುಗೆ ಆಗ್ತೈತೆ. ಇಲ್ಲಿ ಫ್ರೆಂಡ್ಸ್ 6 ಗಂಟೆಗೆ ಹಚ್ಚಿದ ದೀಪ ಈಗ 10 ಕಾಲು ಆಗ್ತಾ ಬಂತು, ಇನ್ನೂ ಉರಿತೈತೆ. ಈ ಥರ ಜಾಸ್ತಿ ಹೊತ್ತು ದೀಪ ಉರಿದ್ರೆ ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ಬರ ಅಂತ ಉರಿ ಬರ್ತಂತೆ ಮನೇಲಿ ದೀಪ. ವಾಕಿಂಗ್ ಮುಗಿತಪ್ಪ. ಓಹೋ ಬೆಡ್ಶೀಟ್ ಹಚ್ತವ್ರೆ ಗಾಡಿಗೆ ಚಳಿ ಜ್ವರ ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ಆಫ್ಟರ್ ಸೋ ಮೆನಿ ಡೇಸ್
ವಿಶ್ ಮಾಡ್ತಾ ಇದ್ದೀನಿ. ಸಾರಿ ಫಾರ್ ಲೇಟ್ ವಿಶಸ್ ಫ್ರೆಂಡ್ಸ್. ರಮೇಶ್ ಅಣ್ಣ ಅವ್ರದ್ದು ಬರ್ತಡೇ ಲೇಟ್ ವಿಶಸ್. ಸಾರಿ ಅಣ್ಣ, ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತ್ಡೇ. ವೈಷ್ಣವಿ ಕುಂದಾಪುರ 30ನೇ ತಾರೀಕು, ಹ್ಯಾಪಿ ಬರ್ತಡೇ ಸಿಸ್ಟರ್. ಹ್ಯಾಪಿ ಬರ್ತ್ಡೇ. ರೋಹಿಣಿ ಸಿಸ್ಟರ್ ಹಾಯ್. ಹಾಯ್. ಸ್ವಾಮಿ ಅಣ್ಣ ಆಶಾ ಸಿಸ್ಟರ್ 31ಕ್ಕೆ ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಕೀರ್ತನಾ ಪುತ್ತೂರು 1ನೇ ತಾರೀಕು ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತ್ಡೇ. ಮೋನಿಶಾ 2ನೇ ತಾರೀಕು ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತ್ಡೇ. ಭುವನ್ 31ಕ್ಕೆ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತ್ಡೇ. ಫೈಜಾನ್ 12ಕ್ಕೆ 2ನೇ ವರ್ಷದ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತ್ಡೇ. ಫ್ರಹಾನ್ ಹಾಯ್. ಹಾಯ್. ತನುಷಾ 4ನೇ ತಾರೀಕು ವಿಶ್ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತ್ಡೇ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಎಂಡವರೆಗೂ ಯಾರೆಲ್ಲ ವಿಡಿಯೋ ನೋಡಿದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಾಳೆ ಸಿಗ್ತೇವೆ. ಬಾಯ್ ಬಾಯ್, ಗುಡ್ ನೈಟ್. ಬಾಯ್, ಗುಡ್ ನೈಟ್.